Hi guys, welcome back to ABG Spoken English classes. Today we are going to start a new lesson called Religious Promoters and Social Reformers. It is chapter 3 from ninth standard. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪಾಠವನ್ನು ಆರಂಭಿಸೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಚಾಪ್ಟರ್ 3. The title of the lesson, Religious Promoters and Social Reformers. ಇಲ್ಲಿ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಎಂದು ಅರ್ಥವನ್ನು ಕೊಡುತ್ತದೆ. ಇನ್ ದಿಸ್ ಚಾಪ್ಟರ್ ಯು ಲರ್ನ್, ಈ ಕೆಳಗಿನ ಅಧ್ಯಾಯದಲ್ಲಿ ನೀವು ಈ ಅಂಶಗಳನ್ನು ಕಲಿಯಲಿದ್ದೀರಿ. ದ ಫಸ್ಟ್ ಒನ್ ಈಸ್ ಇಂಡಿಯಾಸ್ ರಿಲಿಜಿಯಸ್ ರಿಫಾರ್ಮರ್ಸ್ ಆ್ಯಂಡ್ ದೇರ್ ಫಿಲಾಸಫಿ ಆ್ಯಂಡ್ ಟೀಚಿಂಗ್. ಇಲ್ಲಿ ಭಾರತದ ಮತ ಪ್ರವರ್ತಕರು, ಅವರ ಪರಿಚಯ, ಅವರು ಪ್ರತಿಪಾದಿಸಿದಂಥ ತತ್ವ ಮತ್ತು ಬೋಧನೆಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದ ಸೆಕೆಂಡ್ ಪಾಯಿಂಟ್ ಈಸ್ ದ ಲೈಫ್ ಆ್ಯಂಡ್ ಟೀಚಿಂಗ್ ಆಫ್ ಶಂಕರಾಚಾರ್ಯ, ಮಧ್ವಾಚಾರ್ಯ ಆ್ಯಂಡ್ ರಾಮಾನುಜಾಚಾರ್ಯ ಆ್ಯಂಡ್ ಬಸವೇಶ್ವರ. ಈ ಒಂದು ಪಾಠದಲ್ಲಿ ನಾವು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಬಸವೇಶ್ವರರ ಒಂದು ಜೀವನ ಮತ್ತು ಬೋಧನೆಗಳನ್ನು ನೋಡ್ತಾ ಇದ್ದೇವೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಈಸ್ ದ ಪ್ರಿನ್ಸಿಪಲ್ಸ್ ಆಫ್ ದ್ವೈತ, ಅದ್ವೈತ ಆ್ಯಂಡ್ ವಿಶಿಷ್ಟ ಅದ್ವೈತ. ಇಲ್ಲಿ ದ್ವೈತ, ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಸಿದ್ಧಾಂತಗಳ ಬಗ್ಗೆ ನಾವು ಇಲ್ಲಿ ವಿಶದವಾಗಿ ತಿಳಿಯಲಿದ್ದೇವೆ. ಸ್ನೇಹಿತರೀಗ ಈ ಒಂದು ಪಾಠವನ್ನು ಆರಂಭಿಸೋಣ. ದ ಪೆರೇಡ್ ಬಿಟ್ವೀನ್ 8th century and 13th century is very important in the socio-culture history of India. ದ ಪೆರೇಡ್ ಒಂದು ಅವಧಿ ಇದೆ. ಆ ಅವಧಿ ಯಾವಾಗ ಅಂತಂದರೆ 8ನೇ ಶತಮಾನದಿಂದ 13ನೇ ಶತಮಾನ, ಏನು ಮಧ್ಯದ ಅವಧಿ ಇದೆ, 8ನೇ ಶತಮಾನದಿಂದ 13ನೇ ಶತಮಾನದ ನಡುವಿನ ಅವಧಿ ಏನಿದೆ, ಈಸ್ ವೆರಿ ಇಂಪಾರ್ಟೆಂಟ್. ಅದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇನ್ ದ ಸೋಷಿಯೋ ಕಲ್ಚರ್. ಓಕೆ, ಹಿಯರ್ ವೈ ದ ಹಿಸ್ಟರಿಯನ್ಸ್ ಕನ್ಸಿಡರ್ಡ್ the period between 18th century and 13th century is very important in the socio-culture history of India. Here answer is there, they are given in the next sentence. During the same period, ಇದೇ ಒಂದು ಅವಧಿಯಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ and ರಾಮಾನುಜಾಚಾರ್ಯ who are the founders of 3 Vedic religions. ಇಲ್ಲಿ ಅದೇ ಸಮಯದಲ್ಲಿ ಏನಾಯಿತು ಅಂತಂದರೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಏನು ಮಾಡ್ತಾರೆ, ಅವರು 3 ವೈದಿಕ ಮತಗಳನ್ನು ಸ್ಥಾಪಿಸ್ತಾರೆ. ವೇರ್ ಆ್ಯಂಡ್ ಲಿವಿಂಗ್ ಇನ್ ಇಂಡಿಯಾ, ಜೊತೆಗೆ ಅವರು ಭಾರತದಲ್ಲಿ ವಾಸವಾಗಿರ್ತಕ್ಕಂಥವರಾಗಿದ್ದು ಅಂಥೇಳಿ, ಅಂತಂದರೆ ಇದೇ ಒಂದು ಭಾರತದಲ್ಲಿ ಅವರು ಜೀವಿಸಿದ್ರು. ದ್ವೈತ, ಅದ್ವೈತ ಆ್ಯಂಡ್ ವಿಶಿಷ್ಟ ಅದ್ವೈತ, ದ 3 ಮೇಜರ್ ಫಿಲಾಸಫೀಸ್ ಆಲ್ಸೋ ಕೇಮ್ ಟು ಎಕ್ಸಿಸ್ಟೆನ್ಸ್. It means here the 3 Acharya Triyas like Shankaracharya, Madhvacharya and Ramanujacharya, these 3 Acharyas, they advocated the 3 philosophy. The first one is Dvaita, second one is Advaita and the third one is Vishishta Advaita. These are the 3 major philosophies also came into existence in the same time when between 8th century to 13th century. So here also came into existence Basaveshwara of Kalyan. Already you heard this name. The Basaveshwara of Kalyan declared social revolution. ಇವರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ಬಸವೇಶ್ವರ ಆಫ್ ಕಲ್ಯಾಣ್ ಡಿಕ್ಲೇರ್ಡ್ ಸೋಷಿಯಲ್ ರೆವಲ್ಯೂಷನ್ ಅಗೇನ್ಸ್ಟ್ ಕಾಸ್ಟ್ ಆ್ಯಂಡ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಜಾತಿ ಮತ್ತು ಲಿಂಗ ಆಧಾರಿತವಾಗಿರ್ತಕ್ಕಂತಹ ಒಂದು ತಾರತಮ್ಯದ ವಿರುದ್ಧ ಇವರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಇನ್ ಆರ್ಡರ್ ಟು ಅಚೀವ್ ದಿಸ್ ಐಡಿಯಲ್ ಸಿಚುವೇಶನ್ಸ್, ಈ ಒಂದು ಗುರಿ ಸಾಧನೆಗಾಗಿ, ದ 3 ಆಚಾರ್ಯಾಸ್, ಈ 3 ಜನ ಆಚಾರ್ಯರು, ಆ್ಯಂಡ್ ಬಸವೇಶ್ವರ ಪ್ರಿಚ್ಡ್ ಆಲ್ ದ ಪೀಪಲ್ ಟು ಸರೆಂಡರ್ ಟು ದ ಗಾಡ್
and these all three people. So here the three Acharyas and Basaveshwara, ಇಟ್ ಮೀನ್ಸ್ ಇಲ್ಲಿ ಆಚಾರ್ಯತ್ರಯರು ಮತ್ತು ಬಸವೇಶ್ವರರು ಪ್ರೀಚ್ಡ್ ಅಂದರೆ ಬೋಧಿಸಿದರು ಆಲ್ ದ ಪೀಪಲ್ ಟು ಸರೆಂಡರ್ ಟು ಒನ್ ಗಾಡ್, ಸರೆಂಡರ್ ಟು ಗಾಡ್, ದೇವರಿಗೆ ಶರಣಾಗುವಂತೆ ಅವರು ಎಲ್ಲರಿಗೂ ಬೋಧಿಸಿದರು. ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಯಾವುದೇ ಜಾತಿ ಭೇದ ಭಾವವಿಲ್ಲದೆ, ಕ್ರೀಡ್ ಆ್ಯಂಡ್ ರಿಚ್ನೆಸ್, ಇಲ್ಲಿ ಲಿಂಗ ತಾರತಮ್ಯವಿಲ್ಲದೆ, ಮತ ಕುಲವೆನ್ನದೆ ಎಲ್ಲರೂ ದೇವರಿಗೆ ಶರಣಾಗುವಂತೆ ಇವರು ಸಮಾಜಕ್ಕೆ ಬೋಧನೆಯನ್ನು ಮಾಡಿದರು. They revived the society through Bhakti Marga. So all these four promoters, they advocated the people to revived in the society through Bhakti Marga. ಸಮಾಜ ಮತ್ತು ಧರ್ಮವನ್ನು ಪುನಶ್ಚೇತನಗೊಳಿಸಿದ್ರು ಅಂತಕ್ಕಂಥ ವಿಚಾರ ನಮಗಿಲ್ಲಿ ಗೊತ್ತಾಗುತ್ತೆ. Here they are given the picture of Shankaracharya. The image is a very beautiful image they are given here. Okay, let us start now. Shankaracharya, and he advocated the theory or advocated the philosophy is called Advaita philosophy. Advaita means here human soul and God are not differ. ಇಲ್ಲಿ ಅದ್ವೈತ ಸಿದ್ಧಾಂತದ ಪ್ರಕಾರ ಅಥವಾ ಅದ್ವೈತ ತತ್ವದ ಪ್ರಕಾರ ಮಾನವನ ಒಂದು ಆತ್ಮ ಮತ್ತು ದೇವರು, ಪರಮಾತ್ಮ ಮತ್ತು ಆತ್ಮ ಬೇರೆ ಬೇರೆ ಅಲ್ಲ, ಅವೆರಡು ಒಂದೇ ಅನ್ನುವಂಥ ವಿಚಾರವನ್ನು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅದ್ವೈತ ಸಿದ್ಧಾಂತ ಅಂತ ಕರೀತೇವೆ. ಅದ್ವೈತ ಅಂತಂದರೆ ಎರಡಲ್ಲ ಒಂದು ಅಂತ, ಅಂದರೆ ಮಾನವನ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಅವೆರಡು ಒಂದೇ ಅನ್ನುವಂಥ ವಿಚಾರವನ್ನು, ಅಥವಾ ಮಾನವ ಲೋಕವನ್ನು ತ್ಯಜಿಸಿದ ನಂತರದಲ್ಲಿ ಆತ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಲೀನನಾಗ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಈ ಅದ್ವೈತ ಸಿದ್ಧಾಂತ ಮಂಡಿಸ್ತದೆ. ಸೊ ಈಗ ಫಸ್ಟ್ ವಿ ಹ್ಯಾವ್ ಟು ಸಿ ಅಬೌಟ್ ದ ಶಂಕರಾಚಾರ್ಯ. ದ ಶಂಕರಾಚಾರ್ಯ ವಾಸ್ ಬೋರ್ನ್ ಇನ್ ದ ವಿಲೇಜ್ ಕಾಲಡಿ ಇನ್ ಕೇರಳ ಇನ್ ನಂಬೂದರಿ ಬ್ರಾಹ್ಮಣ ಫ್ಯಾಮಿಲಿ. Shankaracharya, the great Shankara, was born in the village Kaladi. It comes in Kerala state in a Nambudari Brahmana family. The name of the family is Nambudari Brahmin family. His father was Shivaguru and mother Aryamba. And father name of the Shankaracharya was Shivaguru and mother name was Aryamba. Shankar was very intelligent when he was a child. ಇವರು ಶಂಕರಾಚಾರ್ಯರು ಭಾಳಷ್ಟು ಬುದ್ಧಿವಂತರಾಗಿದ್ದರು. ವೆನ್ ಹಿ ವಾಸ್ ಅ ಚೈಲ್ಡ್, ಯಾವಾಗ ಅವರು ಮಗುವಾಗಿದ್ರಲ್ಲ ಅವಾಗ. ಆ್ಯಸ್ ದ ಏಜ್ ಆಫ್ 7, ವೆನ್ ಹಿ ವಾಸ್ 7 years old, he had mastered all the scriptures. ಇಲ್ಲಿ ವೆನ್ ಹಿ ವಾಸ್ 7 years old, that time he got the knowledge about ಸೂತ್ರಗಳು ಅಂತ ಕರೀತೇವೆ. ಸೂತ್ರಗಳ ಬಗ್ಗೆ ಸಾಕಷ್ಟು ಇವರು ಜ್ಞಾನವನ್ನು ಪಡ್ಕೊಂಡಿದ್ದರು. ಆಲ್ ದ ಸ್ಕ್ರಿಪ್ಚರ್ಸ್ ಹಿ ಲರ್ನ್ ವೇದಾಸ್ ಆ್ಯಂಡ್ ಪುರಾಣಾಸ್ ಫ್ರಮ್ ಹಿಸ್ ಟೀಚರ್ ಗೋವಿಂದ ಭಗವತ್ಪಾದ. ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಹಿ ಲರ್ನ್ ಫ್ರಮ್ ಹಿಸ್ ಟೀಚರ್ ಗೋವಿಂದ ಭಗವತ್ಪಾದ. ರಿಮೆಂಬರ್ ದಿಸ್ ನೇಮ್. ದ ಟೀಚರ್ ಆಫ್ ದ ಶಂಕರಾಚಾರ್ಯ ವಾಸ್ ಗೋವಿಂದ ಭಗವತ್ಪಾದ ಆ್ಯಂಡ್ ಫಾದರ್ ಈಸ್ ಶಿವಗುರು ಆ್ಯಂಡ್ ಮದರ್ ಈಸ್ ಆರ್ಯಾಂಬಾ. And Shankaracharya was born in Kaladi, Kerala state. You have to remember these points, very important points here. So let's see next paragraph. Shankaracharya studied the Upanishads and Brahma Sutras in depth and propagated the Advaita philosophy. According to this, Brahma is the absolute truth. The rest of the world is false. The soul is one with Brahma and life is not separate from Brahma. ಇಲ್ಲಿ ಶಂಕರಾಚಾರ್ಯರು ಉಪನಿಷತ್ಗಳನ್ನು, ಬ್ರಹ್ಮಸೂತ್ರಗಳನ್ನು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಮತ್ತು ಅದ್ವೈತ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದರು. ಅಕಾರ್ಡಿಂಗ್ ಟು ದಿಸ್, ಈ ಒಂದು ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಈಸ್ ದ ಆಬ್ಸಲ್ಯೂಟ್ ಟ್ರುತ್, ಬ್ರಹ್ಮ ಒಂದೇ ಸತ್ಯ. ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಫಾಲ್ಸ್, ಅಂದರೆ ಉಳಿದಿರ್ತಕ್ಕಂಥ ಜಗತ್ತು ಮಿಥ್ಯ. ದ ಸೋಲ್ ಈಸ್ ಒನ್ ವಿತ್ ದ ಬ್ರಹ್ಮ ಆ್ಯಂಡ್ ಲೈಫ್ ಈಸ್ ನಾಟ್ ಸಪ್ರೇಟ್ ಫ್ರಮ್ ಬ್ರಹ್ಮ. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅಂತಕ್ಕಂಥದ್ದು.
ಹೇಳ್ತಾ ಇದ್ದಾರೆ. ಲೈಫ್ ಈಸ್ ನಾಟ್ ಸಪ್ರೇಟ್ ಫ್ರಮ್ ಬ್ರಹ್ಮ. ಈ ಜೀವ ಅಂತಕ್ಕಂಥದ್ದು ಬ್ರಹ್ಮನ ಹೊರತಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಮ್ಮ ಅದ್ವೈತ ಸಿದ್ಧಾಂತದ ಪ್ರಕಾರವಾಗಿ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಓಕೆ, ಹಿಯರ್ ದ ವರ್ಲ್ಡ್ ಈಸ್ ಮಾಯಾ. ಈ ಜಗತ್ತು ಮಾಯೆಯಿಂದ ಕೂಡಿದೆ. ಆ್ಯನ್ ಇಲ್ಯೂಷನ್, ಬ್ರಹ್ಮ ಈಸ್ ಅಬ್ಸಲ್ಯೂಟ್ ಟ್ರೂತ್. ಇಲ್ಲಿ ಒಂದು ನಿರ್ದೇಶನದಂತೆ ಬ್ರಹ್ಮ ಅಂತಕ್ಕಂಥದ್ದು ಏನಿದೆ ಸತ್ಯವಾಗಿರ್ತಕ್ಕಂಥದ್ದು. ಪೀಪಲ್ ಆರ್ ಇಗ್ನೋರೆಂಟ್, ದೇ ಆರ್ ನಾಟ್ ಅವೇರ್ ಆಫ್ ದ ಇಲ್ಯೂಷನರಿ ನೇಚರ್ ಆಫ್ ದ ವರ್ಲ್ಡ್. ಇಲ್ಲಿ ಜನರಿಗೆ ಈ ಒಂದು ಬ್ರಹ್ಮನ ಬಗ್ಗೆ ಏನೂ ಇಲ್ಲ ಅಂದರೆ ಅವರಿಗೆ ಗೊತ್ತಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಗ್ನೋರೆಂಟ್, ದೇ ಆರ್ ನಾಟ್ ಅವೇರ್ ಆಫ್ ದ ಇಲ್ಯೂಷನರಿ ನೇಚರ್ ಆಫ್ ದ ವರ್ಲ್ಡ್. ಈ ಒಂದು ಜಗತ್ತಿನ ಮಾಯೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ದೇ ಆರ್ ಆಲ್ಸೋ ನಾಟ್ ಅವೇರ್ ಆಫ್ ದ ಬ್ರಹ್ಮ ಈಸ್ ದ ಓನ್ಲಿ ಟ್ರುತ್. ಮತ್ತು ಈ ಜನರಿಗೆ ಬ್ರಹ್ಮ ಒಂದು ಸತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ಗೊತ್ತಿಲ್ಲ. ಹೆನ್ಸ್ ವಿ ಶುಡ್ ಗೋ ಆನ್ ದ ಪಾತ್ ಆಫ್ ನಾಲೆಜ್. ಯಾವಾಗ ನಾವು ಜ್ಞಾನದ ಮಾರ್ಗದ ಮುಖಾಂತರವಾಗಿ ಹೋಗ್ತೇವೆ, ಆ್ಯಂಡ್ ರಿಯಲೈಸ್ ದ ನೇಚರ್ ಆಫ್ ದ ವರ್ಲ್ಡ್, ಆವಾಗ ನಮಗೆ ಈ ಒಂದು ಜಗತ್ತಿನ ಒಂದು ಸ್ವಭಾವ ಅರ್ಥ ಆಗುತ್ತೆ ಅಥವಾ ಅರಿವಿಗೆ ಬರುತ್ತೆ. ಅಲ್ಟಿಮೇಟ್ಲಿ ವಿ ಶುಡ್ ಮೇರ್ ಅವರ್ ಆತ್ಮ ಸೋಲ್ ವಿತ್ ದ ಅಬ್ಸಲ್ಯೂಟ್ ಟ್ರೂತ್. ನಾವು ಏನು ಮಾಡಬೇಕಾಗತ್ತೆ, ವಿ ಶುಡ್ ಮರ್ಜ್ ಅವರ್ ಆತ್ಮ. ನಾವು ಈ ಒಂದು ನಮ್ಮ ಆತ್ಮವನ್ನು ಅಥವಾ ಜೀವಾತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡಿಕೊಳ್ಬೇಕು ಸಂಪೂರ್ಣವಾಗಿ ಅಂತ ಹೇಳ್ತಾರೆ. ಬ್ರಹ್ಮ ಟ್ರತ್, ಬ್ರಹ್ಮ ಒನ್ಲಿ, ದೆನ್ ವಿ ಕ್ಯಾನ್ ಅಟೇನ್ ಮೋಕ್ಷ. ಆವಾಗ ನಾವು ಏನು ಮಾಡ್ತೇವೆ, ಈ ಮೋಕ್ಷವನ್ನು ಪಡಿತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇನ್ ದಿಸ್ ಮ್ಯಾನರ್ ಶಂಕರಾಚಾರ್ಯ ಥಾಟ್ ದ ಪಾತ್ ಆಫ್ ನಾಲೆಜ್. ಈ ರೀತಿಯಾಗಿ ಅವರು ಜ್ಞಾನ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ ಅಥವಾ ಪ್ರತಿಪಾದಿಸಿದ್ದಾರೆ. ಸೊ ದ ಹ್ಯೂಮನ್ ಸೋಲ್ ಹ್ಯಾಸ್ ನೋ ಸೆಪರೇಟ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಹಿ ಎಕ್ಸ್ಪ್ರೆಸ್ಡ್ ದಿಸ್ ಫ್ಯಾಕ್ಟ್ ಈಸ್ ಇನ್ ಫ್ರೇಸ್ ಅಹಂ ಬ್ರಹ್ಮಾಸ್ಮಿ. ದ ಹ್ಯೂಮನ್ ಸೋಲ್ ಅಂದರೆ ಮಾನವನ ಒಂದು ಆತ್ಮ ಹ್ಯಾಸ್ ನೋ ಸಪ್ರೇಟ್ ಎಕ್ಸಿಸ್ಟೆನ್ಸ್. ಇದಕ್ಕೆ ಯಾವುದೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಅಸ್ತಿತ್ವ ಇಲ್ಲ. ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಅಸ್ತಿತ್ವ ಇಲ್ಲ. ಹಿ ಎಕ್ಸ್ಪ್ರೆಸ್ಡ್, ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ದಿಸ್ ಫ್ಯಾಕ್ಟ್ ಈಸ್ ಇನ್ ದ ಪ್ರೇಸ್ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಮುಖಾಂತರವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ನಾನೇ ಬ್ರಹ್ಮ ಅನ್ನೋ ರೀತಿ ಹೋಗ ಅರ್ಥವನ್ನು ಕೊಡ್ತದ. ಹಿ ಡಿಕ್ಲೇರ್ಡ್ ದ್ಯಾಟ್ ಬ್ರಹ್ಮ ಈಸ್ ಟ್ರತ್. ಇಲ್ಲಿ ಬ್ರಹ್ಮ ಮಾತ್ರ ಸತ್ಯವಾಗಿದ್ದಾನೆ. ಇಟ್ ಹ್ಯಾಸ್ ನೋ ಕ್ವಾಲಿಟೀಸ್, ಅದಕ್ಕೆ ಯಾವುದೇ ಗುಣಗಳಿಲ್ಲ. ನೋ ಫೀಚರ್ಸ್, ಯಾವುದೇ ಲಕ್ಷಣಗಳಿಲ್ಲ. ಆ್ಯಂಡ್ ನೋ ಶೇಪ್, ಆ ಬ್ರಹ್ಮನಿಗೆ ಯಾವುದೇ ಒಂದು ಆಕೃತಿ ಇಲ್ಲ. ನಿರ್ಗುಣ, ನಿರಾಕಾರ ಮತ್ತು ನಿರ್ವಿಕಾರ ಅಂತಕ್ಕಂಥ ಒಂದು ಫಿಲಾಸಫಿ ಮೇಲೆ ಇಲ್ಲಿ ಬ್ರಹ್ಮ ಇದ್ದಾನೆ ಅಂತಕ್ಕಂಥದ್ದನ್ನು ನಮಗೆ ಹೇಳಿದರು. ಲೆಟ್ ಅಸ್ ಸಿ ನೌ ದ ವರ್ಕ್ಸ್ ಆಫ್ ಶಂಕರಾಚಾರ್ಯ. ಶಂಕರಾಚಾರ್ಯ's works. Here Shankaracharya ಆನಂದ ಲಹರಿ, ಸೌಂದರ್ಯ ಲಹರಿ ಆ್ಯಂಡ್ ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ ಆ್ಯಂಡ್ ಪ್ರಬುದ್ಧ ಸುಧಾಕರ ಆ್ಯಂಡ್ ದಕ್ಷಿಣಮೂರ್ತಿ ಸ್ತೋತ್ರ, he is hymn, Bhajagovindam is world famous. Here, so Shankaracharya wrote many works like here the first one work is Ananda Lahari and the Shankara Bhashya, Sundara Lahari, Saundarya Lahari and Shivananda Lahari, Viveka Chudamani and Prabuddha Sudhakara and Dakshina Murti Stotra and Hayam ಅಂದರೆ ಸ್ತೋತ್ರ ಅಂತ ಅರ್ಥ ಆಗುತ್ತೆ. ಭಜಗೋವಿಂದಂ ಈಸ್ ವರ್ಲ್ಡ್ ಫೇಮಸ್. ಇದು ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತು ಒಂದು ಜನಪ್ರಿಯವಾಗಿರ್ತಕ್ಕಂಥ ಸ್ತೋತ್ರವಾಗಿದೆ ಭಜಗೋವಿಂದಂ. ಶಂಕರಾಚಾರ್ಯ ಟ್ರಾವೆಲ್ಡ್ ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಆನ್ ಫೂಟ್ ಆ್ಯಂಡ್ ಪ್ರೊಪಗೇಟೆಡ್ ಹೀಸ್ ಅದ್ವೈತ ಫಿಲಾಸಫಿ. ಶಂಕರಾಚಾರ್ಯರು ತಾವು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಕಾಲ್ನಡಿಗೆಯ ಮುಖಾಂತರವಾಗಿ ಸಂಚರಿಸಿ ಅವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಇನ್ ಆರ್ಡರ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಹೀಸ್ ಫಿಲಾಸಫಿ, ಆತನ ಒಂದು ತತ್ವಗಳನ್ನು ಅವರು ಹರಡಲು ಏನು ಮಾಡಿದ್ದಾರೆ, ಇನ್ ಆರ್ಡರ್ ಟು ಸ್ಪ್ರೆಡ್ ದ ಮೆಸೇಜ್ ಹೀಸ್ ಫಿಲಾಸಫಿ, ಅದಕ್ಕಾಗಿ ಅವರು ಇಡೀ ಭಾರತವನ್ನು ಸಂಚಾರ ಮಾಡಿದ್ದಾರೆ.
ಹಿ ಎಸ್ಟಾಬ್ಲಿಷ್ಡ್ ಪೀಠಾಸ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಅವರು 5 ಪೀಠಗಳನ್ನು ಸ್ಥಾಪಿಸಿದ್ದಾರೆ. ಇನ್ ಆಲ್ 4 ಡೈರೆಕ್ಷನ್ಸ್. ಇನ್ನು 4 ದಿಕ್ಕುಗಳಲ್ಲಿ, ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಅವರು ಸ್ಥಾಪಿಸಿದ್ದಾರೆ. ಶಂಕರಾಚಾರ್ಯ ಗೇವ್ ಇಂಡಿಯನ್ ಥಿಂಕಿಂಗ್ ಅ ನ್ಯೂ ಡೈರೆಕ್ಷನ್ ಆ್ಯಂಡ್ ಇನ್ಸ್ಪಿರೇಷನ್. ಜೊತೆಗೆ ಭಾರತೀಯ ದಾರ್ಶನಿಕತೆಗೆ ಅಥವಾ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನು ಇವರು ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪಿರೇಷನ್ ಆ್ಯಂಡ್ ಡೈರೆಕ್ಷನ್ ಟು ಅವರ್ ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಪೀಠಾಸ್ ಎಸ್ಟಾಬ್ಲಿಷ್ಡ್ ಬೈ ಶಂಕರಾಚಾರ್ಯ ವೇರ್ ಬಿದರಿ ಜ್ಯೋತಿರ್ಪೀಠ, ಪುರಿ ಗೋವರ್ಧನ ಪೀಠ, ಕಂಚಿ ಕಾಮಾಕ್ಷಿ ಪೀಠ, ದ್ವಾರಕಾ ಕಲಿಕಾ ಪೀಠ, and Sringeri Sharada Peeta. These are the very important 5 Peethas established by Shankaracharya. So you have to remember it. Next we see Ramanujacharya. Shankaracharya is now over. Let us start now. Ramanujacharya Vishishtadvaita. So dear students, here Ramanujacharya, and he advocated the philosophy called ವಿಶಿಷ್ಟಾದ್ವೈತ. ವಿಶಿಷ್ಟಾದ್ವೈತ ಅಂದರೆ ಏನು ಅಂತಂದರೆ, ಜೀವಾತ್ಮ ಮತ್ತು ಪರಮಾತ್ಮ, ಜೀವಾತ್ಮನು ಪರಮಾತ್ಮನ ಸನಿಹದಲ್ಲಿ ಹೋಗಿ ನೆಲೆಸ್ತಾನೆ ಹೊರತಾಗಿ ಪರಮಾತ್ಮನಲ್ಲಿ ಲೀನ ಆಗುವುದಿಲ್ಲ ಎಂಬ ವಿಚಾರವೇ ವಿಶಿಷ್ಟಾದ್ವೈತ. ಅಂದರೆ ಜೀವಾತ್ಮ ಅಂತಕ್ಕಂಥದ್ದು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಲೀನವಾಗದೆ ಪರಮಾತ್ಮನ ಸಾನ್ನಿಧ್ಯವನ್ನು ಅಥವಾ ಸಾಮೀಪ್ಯವನ್ನು ಹೊಂದುತ್ತದೆ ಅಂತಕ್ಕಂಥ ಒಂದು ಫಿಲಾಸಫಿಯನ್ನು ಇಲ್ಲಿ ವಿಶಿಷ್ಟಾದ್ವೈತ ಅಂತಕ್ಕಂಥದ್ದು ಹೇಳುತ್ತೆ. ಅಂದರೆ ಮನುಷ್ಯ ಮರಣಾನಂತರದಲ್ಲಿ ಆ ಒಂದು ಆತ್ಮ ಏನು ಮಾಡುತ್ತೆ, ದೇವರ ಸಾಮೀಪ್ಯದಲ್ಲಿ ಇರುತ್ತೆ ಹೊರತಾಗಿ ದೇವರಲ್ಲಿ ಲೀನ ಆಗುವುದಿಲ್ಲ ಅನ್ನುವಂಥದ್ದು ಇದು ವಿಶಿಷ್ಟಾದ್ವೈತ ಫಿಲಾಸಫಿ. ಲೆಟ್ ಅಸ್ ಸ್ಟಾರ್ಟ್ ಅಬೌಟ್ ರಾಮಾನುಜಾಚಾರ್ಯ ವಾಸ್ ಬೋರ್ನ್ ಇನ್ ಶ್ರೀಪೆರಂಬದೂರು ನಿಯರ್ ಚೆನ್ನೈ. ಇಲ್ಲಿ ರಾಮಾನುಜಾಚಾರ್ಯರು ಶ್ರೀಪೆರಂಬದೂರು, ಚೆನ್ನೈನಲ್ಲಿ ಬರ್ತಕ್ಕಂಥ, ಚೆನ್ನೈನಲ್ಲಿ ಸಮೀಪಕ್ಕಿರ್ತಕ್ಕಂಥ ಶ್ರೀಪೆರಂಬದೂರಿನಲ್ಲಿ ಜನಿಸಿದರು. ಕೇಶವ ಸೋಮಯಾಜಿ ವಾಸ್ ಹಿಸ್ ಫಾದರ್ ಆ್ಯಂಡ್ ಕಾಂತಿಮತಿ ವಾಸ್ ಹಿಸ್ ಮದರ್. ಇಲ್ಲಿ ತಂದೆಯ ಹೆಸರು ಏನು ಅಂತ ಕೇಳಬಹುದು. ವಾಟ್ ವಾಸ್ ದ ಫಾದರ್ ನೇಮ್ ಆಫ್ ರಾಮಾನುಜಾಚಾರ್ಯ ಅಂತ ಇಫ್ ಸಮನ್ ಆಸ್ಕ್ ಯು ಕ್ವಶನ್, ದಟ್ ಈಸ್ ಕೇಶವ ಸೋಮಯಾಜಿ ಆ್ಯಂಡ್ ಮದರ್ ನೇಮ್ ಈಸ್ ಕಾಂತಿಮತಿ. ಹ್ಯಾವ್ ಟು ರಿಮೆಂಬರ್ ಇಟ್. ಹಿ ಸ್ಟಡಿಡ್ ವೇದ ಆ್ಯಂಡ್ ಉಪನಿಷತ್ಸ್ ಆಟ್ ಯಾದವ ಪ್ರಕಾಶ ಇನ್ ಕಂಚಿ. ಕಂಚಿಯಲ್ಲಿರ್ತಕ್ಕಂಥ ಯಾದವ ಪ್ರಕಾಶ ಅಂತಕ್ಕಂಥವರು ಇವರಿಗೆ ಉಪನಿಷತ್ಗಳನ್ನು ಬೋಧಿಸ್ತಾರೆ ಅಂತಕ್ಕಂಥದ್ದು. ಸೊ ದ ಟೀಚರ್ ನೇಮ್ ಆಫ್ ದ ರಾಮಾನುಜಾಚಾರ್ಯ ವಾಸ್ ಯಾದವ ಪ್ರಕಾಶ್. ಹಿ ಈಸ್ ಫ್ರಮ್ ಕಂಚಿ, ದ ಫೇಮಸ್ ಲರ್ನಿಂಗ್ ಸೆಂಟರ್ ಇನ್ ಸೌತ್ ಇಂಡಿಯಾ. ಕಂಚಿ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಅ ಫೇಮಸ್ ಲರ್ನಿಂಗ್ ಸೆಂಟರ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಅದು ಒಂದು ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೇಂದ್ರವಾಗಿತ್ತು ಆ ಸಮಯದಲ್ಲಿ. ದೆನ್ ನಂತರ ಹಿ ವೆಂಟ್ ಟು ಶ್ರೀರಂಗಂ. ಆಮೇಲೆ ಇವರು ಏನು ಮಾಡ್ತಾರೆ, ಶ್ರೀರಂಗಂಗೆ ಹೋಗ್ತಾರೆ. ಆ್ಯಂಡ್ ಬಿಕೇಮ್ ಹೆಡ್ ಆಫ್ ದ ಮಠ್. ಒಂದು ಮಠದ ಮುಖ್ಯಸ್ಥರಾಗಿ ಅಲ್ಲಿ ಅವರು ಕೆಲಸವನ್ನು ಆರಂಭಿಸ್ತಾರೆ. ದ ಚೋಲಾ ರೂಲರ್ ಹೂ ವಾಸ್ ಸೈವಿತಾ ಸ್ಟಾರ್ಟೆಡ್ ಪ್ರಸ್ಟ್ರೇಟಿಂಗ್ ರಾಮಾನುಜಾಚಾರ್ಯ. ಯಾವಾಗ ಚೋಳ ಒಬ್ಬ ದೊರೆ ಏನು ಮಾಡ್ತಾನೆ, ಇವರನ್ನು ಭಾಳಷ್ಟು ಏನು ಮಾಡ್ತಾನೆ ಅಂತಂದರೆ, ಚೋಳದವರು ಏನು ಮಾಡ್ತಾನೆ, ರಾಮಾನುಜರಿಗೆ ಕಿರುಕುಳವನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾನೆ. ಆಗ ರಾಮಾನುಜರು ಏನು ಮಾಡ್ತಾರೆ, ಹಿ ವಾಸ್ ಇನ್ವೈಟೆಡ್ ಬೈ ಬಿಟ್ಟಿ ದೇವ. ಆವಾಗ ಕರ್ನಾಟಕದ ದೊರೆಯಾಗಿರ್ತಕ್ಕಂಥ ಬಿಟ್ಟಿ ದೇವ ಏನು ಮಾಡ್ತಾನೆ, ಇವರನ್ನು ಕರ್ನಾಟಕಕ್ಕೆ ಬರುವಂತೆ ಆಹ್ವಾನವನ್ನು ಕೊಡ್ತಾನೆ. ದ ಹೊಯ್ಸಳ ಕಿಂಗ್ ಆಫ್ ಕರ್ನಾಟಕ, ಆತ ಹೊಯ್ಸಳ ರಾಜ್ಯದ ರಾಜ ಬಿಟ್ಟಿ ದೇವ. ಇಟ್ ಈಸ್ ಸೇಡ್ ದ್ಯಾಟ್ ಲೇಟರ್ ಬಿಟ್ಟಿ ದೇವ ಅಕ್ಸೆಪ್ಟೆಡ್ ವೈಷ್ಣವ ಟ್ರೆಡಿಷನ್ ಆ್ಯಂಡ್ ಬಿಕೇಮ್ ವಿಷ್ಣುವರ್ಧನ. ಆಮೇಲೆ ಏನಾಗ್ತಾನೆ ಅಂತಂದರೆ, ಯಾವಾಗ ಆತ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ, ಆ ನಂತರದಲ್ಲಿ ಆತ ಏನಾಗ್ತಾನೆ, ವಿಷ್ಣುವರ್ಧನ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡ್ತಾನೆ. ಯಾರು, ಬಿಟ್ಟಿ ದೇವ ಅಂತಕ್ಕಂಥವನು. ರಾಮಾನುಜ ವೆಂಟ್ ಟು ಮೇಲುಕೋಟೆ ಆ್ಯಂಡ್ ಬಿಲ್ಟ್ ಚೆಲುವ ನಾರಾಯಣ ಸ್ವಾಮಿ ಟೆಂಪಲ್. ಆ್ಯಂಡ್ ರಾಮಾನುಜರ ವೆಂಟ್ ಟು ಮೇಲುಕೋಟೆಗೆ ಹೋಗಿ ಅಲ್ಲಿ ಚೆಲುವ ನಾರಾಯಣ ಸ್ವಾಮಿ ದೇವಾಲಯವನ್ನು ಅವರು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ಯಾರಾಗ್ರಾಫ್ ನೋಡೋಣ. ಸೊ ಹಿಯರ್ ರಾಮಾನುಜಾಚಾರ್ಯ ಹ್ಯಾಡ್ keen interested to show the path of salvation to the common people. ಇವರು ಸಾಮಾನ್ಯ ಜನರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಲು ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದರು. ಹಿಸ್ ಫಿಲಾಸಫಿ ಈಸ್ ಕಾಲ್ಡ್ ಆ್ಯಸ್ ವಿಶಿಷ್ಟಾದ್ವೈತ.
ಇವರು ಪ್ರತಿಪಾದಿಸಿರ್ತಕ್ಕಂತಹ ಒಂದು ಸಿದ್ಧಾಂತಕ್ಕೆ ನಾವು ವಿಶಿಷ್ಟಾದ್ವೈತ ಎಂದು ಕರೆಯುತ್ತೇವೆ. ಅಕಾರ್ಡಿಂಗ್ ಟು ದಟ್ ವಿಶಿಷ್ಟಾದ್ವೈತ ಫಿಲಾಸಫಿ, ಜೀವ ಆರ್ ಲೈಫ್ ಆ್ಯಂಡ್ ಪ್ರಕೃತಿ ನೇಚರ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಹ್ಮ. ಇವರ ಒಂದು ಪ್ರತಿಪಾದನೆಯ ಪ್ರಕಾರ ಪ್ರಕೃತಿ ಮತ್ತು ಜೀವ ಇವೆರಡು ಬ್ರಹ್ಮನ ಕಂಟ್ರೋಲ್ನಲ್ಲಿ ಇರ್ತವೆ ಅಥವಾ ಬ್ರಹ್ಮನ ಒಂದು ಅಧೀನದಲ್ಲಿ ಇರ್ತವೆ ಅಂತಕ್ಕಂಥದ್ದು. ಬೋತ್ ಆತ್ಮ ಆ್ಯಂಡ್ ಪರಮಾತ್ಮ ಕ್ಯಾನಾಟ್ ಬಿಕಮ್ ಒನ್ ಸ್ಟಿಮ್ಯುಲಸ್ಲಿ. ಅಂದರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮಗಳು ಎಂದೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವರ ಒಂದು ಪ್ರತಿಪಾದನೆ. He said that word is the expressed manifestation of the Brahma. ಈ ಒಂದು ಜಗತ್ತು ಏನಾಗಿದೆ ಅಂತಂದರೆ ಬ್ರಹ್ಮನ ಒಂದು ಬ್ರಹ್ಮ ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಅಂಥೇಳಿ ಅವರು ನಂಬ್ತಾ ಇದ್ದರು. ಬ್ರಹ್ಮ ಆ್ಯಂಡ್ ವರ್ಲ್ಡ್ ಈಸ್ ಅ ರಿಯಾಲಿಟಿ. ಬ್ರಹ್ಮ ಮತ್ತು ಜಗತ್ತು ಏನಿದೆ ಸತ್ಯವಾಗಿದೆ. ಶಂಕರಾಚಾರ್ಯನು ಹೇಳಿದರು ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ ಅಂತ ಹೇಳಿದರು. ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ಮತ್ತು ಜಗತ್ತು ಎರಡು ಸತ್ಯವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ ಆರ್ಡರ್ ಟು ಅಚೀವ್ ಮುಕ್ತಿ, ನೀವು ಮುಕ್ತಿಯನ್ನು ಸಾಧಿಸಲು ಭಕ್ತಿ ಆ್ಯಂಡ್ ಪ್ರಾಪ್ತಿ ಕಂಪ್ಲೀಟ್ ಸರೆಂಡರ್ ಟು ಗಾಡ್ ಅಂತ ಹೇಳ್ತಾರೆ. ನೀವು ಮುಕ್ತಿಯನ್ನು ಸಾಧಿಸಲಿಕ್ಕೆ ನೀವು ಮಾಡಬೇಕು ಭಕ್ತಿ ಮಾರ್ಗವನ್ನು ಮತ್ತು ಪ್ರಾಪ್ತಿ ಮಾರ್ಗವನ್ನು. ಪ್ರಾಪ್ತಿ ಅಂತಂದರೆ ಇಲ್ಲಿ ಕಂಪ್ಲೀಟ್ ಸರೆಂಡನ್ಸ್ ಟು ಗಾಡ್, ಸಂಪೂರ್ಣವಾಗಿ ದೇವರಿಗೆ ಏನಾಗ್ಬೋದು ಸರೆಂಡರ್ ಆಗ್ತಕ್ಕಂಥದ್ದು ಆರ್ ಇಂಪಾರ್ಟೆಂಟ್. ರಾಮಾನುಜಾಚಾರ್ಯ ಕ್ರಿಟಿಸೈಸ್ ಕಾಸ್ಟ್ ಸಿಸ್ಟಮ್. ಈ ರಾಮಾನುಜಾಚಾರ್ಯ ಏನು ಮಾಡ್ತಾರೆ, ಈ ಏನು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಇದರ ಬಗ್ಗೆ ಅವರು ವಿಮರ್ಶೆ ಮಾಡ್ತಾರೆ. ಆ್ಯಂಡ್ ಪ್ರಿಚ್ಡ್ ಹೀಸ್ ಟೀಚಿಂಗ್ಸ್ ಟು ಆಲ್, ಮತ್ತು ಎಲ್ಲರಿಗೂ ಅವರು ಬೋಧನೆಯನ್ನು ಮಾಡ್ತಾರೆ. ಹಿ ಥಾಟ್ ದೆಮ್ ಟು ಸ್ಟೇ ಅವೇ ಫ್ರಮ್ ಡಿಸೈರ್ಸ್ ಆ್ಯಂಡ್ ಸರೆಂಡರ್ ದೆಮ್ಸೆಲ್ಸ್ ಟು ದ ವಿಲ್ ಆಫ್ ಗಾಡ್ ವಿತ್ ಅ ಕಂಪ್ಲೀಟ್ ಡಿವೋಷನ್ ಅಂತ ಹೇಳ್ತಾರೆ. ಇವರು ಜನರಿಗೆ ಏನು ಹೇಳ್ತಾ ಇದ್ದಾರೆ, ಅವೇ ಫ್ರಮ್ ದ ಡಿಸೈರ್ಸ್, ಇಲ್ಲಿ ಕೆಲವೊಂದಿಷ್ಟು ಅತಿಯಾಗಿರ್ತಕ್ಕಂತಹ ಒಂದು ಆಶೆಗಳಿಂದ ಹೊರಗಿರಿ ಮತ್ತು ನಿಮ್ಮಷ್ಟಕ್ಕೆ ನೀವು ದೇವರಲ್ಲಿ ಏನು ಮಾಡಿರಿ ಶರಣಾಗರಿ, ಭಕ್ತಿಯ ಮಾರ್ಗದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಲೈಕ್ ದಿಸ್ ಈ ಅಡ್ವೊಕೇಟ್ ಭಕ್ತಿ ಪಾಥ ಆಫ್ ಮೋಕ್ಷ. ಅವರು ಈ ರೀತಿಯಾಗಿ ಭಕ್ತಿ ಮಾರ್ಗ ಮುಖಾಂತರವಾಗಿ ಮುಕ್ತಿಯನ್ನು ಹೇಗೆ ಸಾಧಿಸಬೇಕು ಅನ್ನೋದನ್ನು ಹೇಳ್ತಾ ಹೋದರು. ಆ್ಯಂಡ್ ರಾಮಾನುಜಾಚಾರ್ಯ ಸ್ಟಡಿಡ್ ಮೆನಿ ರಿಲಿಜಿಯಸ್ ಟೆಕ್ಸ್ಟ್. ಇವರು ಭಾಳಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ. ಆ್ಯಂಡ್ ರೋಟ್ ಮೆನಿ ಬುಕ್ಸ್, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಲೈಕ್ ವೇದಾಂತ ಸಂಗ್ರಹ ಆ್ಯಂಡ್ ವೇದಾಂತ ಸಾರ, ವೇದಾಂತ ದೀಪಿಕಾ ಆ್ಯಂಡ್ ಶ್ರೀ ಭಾಷ್ಯ. ಹಿ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಮಿನೆನ್ಸ್ ಟು ಭಕ್ತಿ ಪಾತ್ ಇನ್ ಹೀಸ್ ಇಂಪಾರ್ಟೆಂಟ್ ಬುಕ್ ಗೀತಾ ಭಾಷ್ಯ ಅಂತಕ್ಕಂಥದ್ದು. ರಾಮಾನುಜಾಚಾರ್ಯರು ಬಹಳಷ್ಟು ಪುಸ್ತಕಗಳನ್ನು ಧಾರ್ಮಿಕ ಪುಸ್ತಕಗಳನ್ನ ಓದಿದ್ದಾರೆ ಮತ್ತು ಬರೆದಿದ್ದಾರೆ. ಇಲ್ಲಿ ವೇದಾಂತ ಸಂಗ್ರಹ ಅಂತಕ್ಕಂಥದ್ದು ಮತ್ತು ವೇದಾಂತ ಸಾರ ಅಂತಕ್ಕಂಥದ್ದು, ವೇದಾಂತ ದೀಪಿಕಾ ಅಂತಕ್ಕಂಥದ್ದು, ಶ್ರೀ ಭಾಷ್ಯ ಇವೆಲ್ಲವೂ ಸಹಿತ ಅವರು ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕಗಳು. ಹಿ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್ ಆ್ಯಂಡ್ ಪ್ರಾಮಿನೆನ್ಸ್ ಆಫ್ ಭಕ್ತಿ ಪಾತ್. ಇವರು ಹೆಚ್ಚು ಅದಕ್ಕೆ ಮಹತ್ವ ಕೊಟ್ಟರು ಅಂತಂದರೆ ಭಕ್ತಿ ಮಾರ್ಗಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟರು. ಅದು ಇದರಲ್ಲಿ ಗೀತಾ ಭಾಷೆಯಲ್ಲಿ ಈ ರೀತಿಯಾಗಿ ಬರುತ್ತದು, ಅದಕ್ಕೆ ಅವರು ಜಾಸ್ತಿ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಸೇಂಟ್ ರಮಾನಂದ ಆ್ಯಂಡ್ ರಾಯಿದಾಸ್. ಸೊ ಸೇಂಟ್ ರಮಾನಂದ ಆ್ಯಂಡ್ ರಾಯಿದಾಸ್ ಆಫ್ ನಾರ್ತ್ ಇಂಡಿಯಾ, ಅಂದರೆ ಉತ್ತರ ಭಾರತದ ಪ್ರಮುಖ ಸಂತರಾಗಿರ್ತಕ್ಕಂಥ ರಮಾನಂದರು ಮತ್ತು ರಾಯಿದಾಸರು ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ರಾಮಾನುಜಾಸ್ ಚಾರ್ಯಸ್ ಫಿಲಾಸಫಿ. ರಾಮಾನುಜಾಚಾರ್ಯರ ಒಂದು ಪ್ರತಿಪಾದನೆ ಅಥವಾ ಅವರ ಒಂದು ಏನು ಅವರ ಬೋಧನೆಗಳಿಂದ ಬಹಳಷ್ಟು ಪ್ರಭಾವಿತರಾದರು. ಸಿಮಿಲರ್ಲಿ ದ ಅರವಿಡು ಆ್ಯಂಡ್ ತುಳುವ ಡೈನಾಸ್ಟೀಸ್ ಆಫ್ ವಿಜಯನಗರ ಕಿಂಗ್ಡಮ್ ವೇರ್ ದ ಫಾಲೋವರ್ ಆಫ್ ಫಿಲಾಸಫಿ. ಅದೇ ತೆರನಾಗಿ ಅರವಿಡು ಮತ್ತು ತುಳುವ ವಂಶದ ವಿಜಯನಗರದಲ್ಲಿ 4 ವಿಜಯನಗರವನ್ನು ಆಳಿರ್ತಕ್ಕಂಥವುಗಳು 4 ಮನೆತನಗಳು. ಅದರಲ್ಲಿ ಕೊನೆಗೆ ಬರ್ತಕ್ಕಂತಹ ತುಳು ಮತ್ತು ಅರವಿಡು ಈ 2 ವಂಶಗಳು ಏನು ಮಾಡಿದ್ದಾರೆ, ಇವರು ರಾಮಾನುಜಾಚಾರ್ಯರ ಒಂದು ಫಾಲೋವರ್ಸ್ ಅನುಯಾಯಿಗಳಾಗಿದ್ದರು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಡು ಯು ನೋ ದಿಸ್, ಇದು ನಿಮಗೆ ಗೊತ್ತಿದೆಯಾ? ಫೇಮಸ್ ಮಠ್ಸ್ ಆಫ್ ದ ಶ್ರೀ ವೈಷ್ಣವಿಸಮ್ ಇನ್ ಸೌತ್ ಇಂಡಿಯಾ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಶ್ರೀ ವೈಷ್ಣವಿಸಮ್ ಮಠಗಳು ಅಂತ ಕರೀತೇವೆ ನಾವು. ಅಂದರೆ ದಕ್ಷಿಣ ಭಾರತದಲ್ಲಿ ಕೆಲವು ಪ್ರಮುಖ ಶ್ರೀ ವೈಷ್ಣವ ಮತಗಳನ್ನು ಸ್ಥಾಪನೆ ಮಾಡಿದ್ದಾರೆ ರಾಮಾನುಜಾಚಾರ್ಯರು. ಅವರ ಬಗ್ಗೆ ಈಗ ನೋಡೋಣ. ಒಂದನೇದು ಯತಿರಾಜ ಮಠ,
ಅಲ್ಲಿ ಮೇಲುಕೋಟೆಯಲ್ಲಿದೆ, ಅದು ಎಲ್ಲಿದೆ, ಮೇಲುಕೋಟೆ ಅಥವಾ ಶ್ರೀಪೆರಂಬದೂರಿನಲ್ಲಿ ಇರತಕ್ಕಂಥದ್ದು. ಆ್ಯಂಡ್ ಪರಕಾಲ ಅಥವಾ ಬ್ರಹ್ಮತಂತ್ರ ಮಠ ಅಂತ ಕರೀತೇವೆ, ಅದು ಮೈಸೂರಲ್ಲಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಹೋಬಲ ಮಠ ಅಂಥದ್ದು ಅಹೋಬಲಲ್ಲಿದೆ, ಗುಂಟೂರು ಆಂಧ್ರ ಪ್ರದೇಶದಲ್ಲಿದೆ. ಅದೇ ರೀತಿಯಾಗಿ ಅಂಡವನ್ ಮಠ ಅಂತಕ್ಕಂಥದ್ದು ಶ್ರೀರಂಗಂನಲ್ಲಿದೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ವಾಮೈ ಮಲೈ ಮಠ, ಇದು ಸುಚೀಂದ್ರಂದಲ್ಲಿ ಇದೆ ಅಂಥೇಳಿ. ಇನ್ನು ನಾವು ಮಧ್ವಾಚಾರ್ಯರ ಬಗ್ಗೆ ಅಧ್ಯಯನ ಮಾಡೋಣ. ದ ಲಾಸ್ಟ್ ಒನ್ ಆಚಾರ್ಯ ತ್ರಯಾಸ್. ಹಿಯರ್ ಮಧ್ವಾಚಾರ್ಯ ದ್ವೈತ ಸಿದ್ಧಾಂತ, ಇವರು ಬೋಧಿಸಿರ್ತಕ್ಕಂಥದ್ದು ದ್ವೈತ ಸಿದ್ಧಾಂತ ಅಂತಂದರೆ ಜೀವಾತ್ಮವೇ ಬೇರೆ ಪರಮಾತ್ಮವೇ ಬೇರೆ ಅಂತಕ್ಕಂಥ ವಿಚಾರ ಇದು. ಅದಕ್ಕಾಗಿ ಇವರಿಗೆ ದ್ವೈತ ಸಿದ್ಧಾಂತ, ಹಿ ಅಡ್ವೊಕೇಟೆಡ್ ದ ಫಿಲಾಸಫಿ ಆಫ್ ದ್ವೈತ. ಹೂ? Madhvacharya. Madhvacharya was born in Pazaka village near Udupi in Karnataka. Where was Madhvacharya born? Madhvacharya was born in Pajaka village near Udupi in Karnataka. His father was Madhyageha Bhatta and mother Vedavati. The father name of Madhvacharya was Madhyageha Bhatta and mother name was Vedavati. Lord Vishnu was their family deity. ಲಾರ್ಡ್ ವಿಷ್ಣು ದೇವರನ್ನು ಇವರು ಕುಟುಂಬದ ದೇವರಾಗಿದ್ದರು ಅಂಥೇಳಿ, ಅಥವಾ ಕುಟುಂಬದ ಆರಾಧ್ಯ ದೇವರು ಆಗಿದ್ದರು ಅಂಥೇಳಿ ಹೇಳ್ಬೋದು. ಇಟ್ ಈಸ್ ಸೇಡ್ ದ್ಯಾಟ್ ಆಟ್ ಅ ವೆರಿ ಟೆಂಡರ್ ಏಜ್, ಭಾಳಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಿ ಡಿಸ್ಪ್ಲೇಡ್ ಅಬಂಡೆಂಟ್ ನಾಲೆಜ್, ಇವರು ಹೇರಳವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿದ್ದರು ಅಂಥೇಳಿ ಇಲ್ಲಿ ಅವರು ತೋರಿಸಿದ್ದಾರೆ, ಅಥವಾ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದ್ರು ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಆಮೇಲೆ ಹಿ ಹ್ಯಾಡ್ ಹೀಸ್ ಎಜುಕೇಷನ್ ಇನ್ ವೇದಾಸ್ ಆ್ಯಂಡ್ ಉಪನಿಷತ್ಸ್ ಫ್ರಾಮ್ ಅಚ್ಯುತ ಪ್ರೇಕ್ಷಕ ಅಂತಕ್ಕಂಥವರು ಗುರುಗಳ ಹತ್ರ ಏನು ಮಾಡ್ತಾರೆ, ಶಿಕ್ಷಣವನ್ನು ಪಡಿತಾರೆ ಅಂತಕ್ಕಂಥದ್ದು. ಅಚ್ಯುತ ಪ್ರೇಕ್ಷಕರಲ್ಲಿ ಇವರು ದೀಕ್ಷೆಯನ್ನು ಪಡ್ಕೊಳ್ತಾರೆ, ವೇದ ಮತ್ತು ಉಪನಿಷತ್ತುಗಳನ್ನು ಸಾಕಷ್ಟು ಅಧ್ಯಯನವನ್ನು ಮಾಡ್ತಾರೆ ಅವರಲ್ಲಿ. ದ ಸೇಮ್ ಟೀಚರ್ ಲೆಟರ್ ಇಂಟ್ರಡ್ಯೂಸ್ ಮಧ್ವಾಚಾರ್ಯ ಇಂಟು ಸನ್ಯಾಸ. ಅದೇ ಶಿಕ್ಷಕರು, ಯಾರು ಆಚಾರ್ಯ ಪ್ರೇಕ್ಷಕರು ಏನು ಮಾಡ್ತಾರೆ, ಇವರಿಗೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಅಂಥೇಳಿ. ಟೀಚರ್ ಲೆಟರ್ ಇಂಡಕ್ಟೆಡ್ ಮಧ್ವಾಚಾರ್ಯ ಇಂಟು ಸನ್ಯಾಸ ವೈಲ್ ಸ್ಟಡಿಂಗ್ ಅಂಡರ್ ಹಿಸ್ ಗುರು, ಯಾವಾಗ ಅವರು ಶಿಕ್ಷಕರಲ್ಲಿ ಓದ್ತಾ ಇದ್ರು. ಮಧ್ವಾಚಾರ್ಯ ಇಂಡಿಪೆಂಡೆಂಟ್ಲಿ ಗೇನ್ಡ್ ಗ್ರೇಟ್ ನಾಲೆಜ್ ಅಬೌಟ್ ದ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಆ್ಯಂಡ್ ಡಿಪೀಟೆಡ್ ಹಿಸ್ ಗುರು ಇನ್ ಅ ಡಿಬೇಟ್. ಮಧ್ವಾಚಾರ್ಯರು ಸ್ವತಂತ್ರವಾಗಿ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದರು. ಒಂದು ಏನಾಗಿತ್ತು ಅಂತಂದರೆ, ಒಂದು ಡಿಬೇಟ್ ನಡೀತಾ ಇತ್ತು, ಚರ್ಚೆ ನಡೀತಾ ಇತ್ತು ಗುರು ಮತ್ತು ಶಿಷ್ಯರ ಮಧ್ಯ. ಅಂಥ ಒಂದು ಡಿಬೇಟ್ನಲ್ಲಿ ಇವರು ಗುರುಗಳನ್ನು ಸೋಲಿಸಿದ್ರು ಅಂತಕ್ಕಂಥದ್ದು. ಹಿ ಅಡ್ವೊಕೇಟೆಡ್ ದ್ವೈತ ಫಿಲಾಸಫಿ, ಇವರು ದ್ವೈತ ಒಂದು ತತ್ವಜ್ಞಾನವನ್ನು ಬೋಧಿಸಿದ್ದಾರೆ. ದ್ವೈತ ಮೀನ್ಸ್ ಟು, ದ್ವೈತ ಅಂತಂದರೆ ಎರಡು. ಅಕಾರ್ಡಿಂಗ್ ಟು ಫಿಲಾಸಫಿ, ಈ ಒಂದು ಫಿಲಾಸಫಿ ಪ್ರಕಾರ, ತತ್ವಜ್ಞಾನದ ಪ್ರಕಾರ, ದ ಹ್ಯೂಮನ್ ಸೋಲ್ ಆ್ಯಂಡ್ ಡಿವೈನ್ ಸೋಲ್ ಆರ್ ಸಪ್ರೇಟ್. ಮಾನವನ ಆತ್ಮ ಅಥವಾ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇನ್ ಆರ್ಡರ್ ಟು ಪ್ರೊಪಗೇಟ್ ಹೀಸ್ ಫಿಲಾಸಫಿ, ಇವರು ತಮ್ಮ ಒಂದು ಫಿಲಾಸಫಿಯನ್ನು ತತ್ವಜ್ಞಾನವನ್ನು ಪ್ರತಿಪಾದಿಸಲು ಮಧ್ವಾಚಾರ್ಯ ಟುಕ್ ಟು ಪಿಲಿಗ್ರಿಮೇಜ್ ಟು ವೇರಿಯಸ್ ಪ್ಲೇಸಸ್ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಡಿಬೇಟ್ಸ್. ಇವರು ಬೇರೆ ಬೇರೆ ಸ್ಥಳಕ್ಕೆ ಭೇಟಿ ಕೊಟ್ಟರು, ಜೊತೆಗೆ ಇವರು ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿದರು ಅಂತಕ್ಕಂಥದ್ದು. ಇಲ್ಲಿ ಹಿ ಬಾಟ್ ಲಾರ್ಡ್ ಕೃಷ್ಣಸ್ ಐಡೋಲ್ ವಿಚ್ ವಾಸ್ ಹಿಡನ್ ಇನ್ ಅ ಮಡ್ಡಿ ಹಿಲ್ಲಾಕ್ ಕಾಲ್ಡ್ ಗೋಪಿಚಂದನ ಆ್ಯಂಡ್ ಇನ್ಸ್ಟಾಲ್ ಇಟ್ ಇನ್ ಉಡುಪಿ. ಇನ್ ಆರ್ಡರ್ ಟು ಪ್ರಾಪಗೇಟ್ ಹಿಸ್ ಫಿಲಾಸಫಿ, ಈತನ ಒಂದು ತತ್ವಜ್ಞಾನವನ್ನು ಪಸರಿಸಲು ಅಥವಾ ಬೆಳೆಸಲು ಮಧ್ವಾಚಾರ್ಯ ಟುಕ್ ಟು ಪಿಲಿಗ್ರಿಮೇಜ್, ಇವರು ಏನು ಮಾಡ್ತಾರೆ, ಪಿಲಿಗ್ರಿಮೇಜ್ ಅಥವಾ ಯಾತ್ರೆಯನ್ನು ಮಾಡ್ತಾರೆ. ಟು ವೇರಿಯಸ್ ಪ್ಲೇಸಸ್, ಬೇರೆ ಬೇರೆ ಸ್ಥಳಗಳಿಗೆ. ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ಡಿಬೇಟ್ಸ್, ಮತ್ತು ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. ಹಿ ಬ್ರಾಟ್ ಲಾರ್ಡ್ ಕೃಷ್ಣಸ್ ಐಡಲ್, ಇಲ್ಲಿ ಕೃಷ್ಣನ ಒಂದು ದೇವರ ಒಂದು ವಿಗ್ರಹವನ್ನು, ವಿಚ್ ವಾಸ್ ಹಿಡನ್ ಇನ್ ದ ಮಡ್ಡಿ ಹಿಲ್ಲಾಕ್ ಕಾಲ್ಡ್ ಗೋಪಿಚಂದನ ಅಂತಕ್ಕಂಥ ಒಂದು ಬೆಟ್ಟದಲ್ಲಿರ್ತಕ್ಕಂಥ, ಅದು ಮಣ್ಣಿನಲ್ಲಿರ್ತಕ್ಕಂತಹ ಮೂರ್ತಿಯನ್ನು ತಂದು ಇವರು ಇನ್ಸ್ಟಾಲ್ ಇನ್ ಉಡುಪಿಯಲ್ಲಿ ಅದನ್ನು ತಂದು ಇಡ್ತಾರೆ. ಫರ್ದರ್ ಟು ಎನೇಬಲ್ ರೆಗ್ಯುಲರ್ ವರ್ಷಿಪ್ ಆಫ್ ಲಾರ್ಡ್ ಕೃಷ್ಣ, ಮತ್ತು ಆ ರೀತಿ ಕೆಲಸ ಮಾಡೋದ್ರ ಮುಖಾಂತರವಾಗಿ ದಿನನಿತ್ಯ ಪೂಜೆ ನಡೆಯುವಂತೆ ಕೃಷ್ಣನಿಗೆ ನೋಡಿಕೊಡುತ್ತಾರೆ.
ಹಿ ಎಸ್ಟಾಬ್ಲಿಷ್ಡ್ 8 ಮಠಾಸ್ ಕಾಲ್ಡ್ ಅಷ್ಟಮಠಾಸ್. ಇವರು 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. 8 ಮಠಗಳಿದ್ದಾವೆ ನೋಡಿ. ಒಂದು ಪಾಲಿಮಾರು, ಅದಮಾರು, ಕೃಷ್ಣಾಪುರ, ಪುಟ್ಟಿಗೆ, ಶಿರೂರು, ನೋಡೆ, ಆಮೇಲೆ ಕನಿಯೂರು ಆ್ಯಂಡ್ ಪೇಜಾವರ ಮಠ. ಇವು 8 ಮಠಗಳು ಯಾರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು? ಈ ಮಧ್ವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಪಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾನೆಯೂರ ಮತ್ತು ಪೇಜಾವರ ಮಠಗಳು. ಸೊ ನೆಕ್ಸ್ಟ್, ಅಕಾರ್ಡಿಂಗ್ ಟು ಮಧ್ವಾಚಾರ್ಯ ದ ವರ್ಡ್ ಈಸ್ ನಾಟ್ ಮಾಯಾ ಆರ್ ಇಲ್ಯೂಷನ್. ಇವರ ಪ್ರಕಾರ, ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ. ಇಟ್ ಈಸ್ ಅ ಟ್ರೂ ಆ್ಯಸ್ ಪರಮಾತ್ಮ. ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ದ ಡಿವೈನ್ ಸೋಲ್ ಮತ್ತು ಅದು ಆರ್ ಡಿವೈನ್ ಸೋಲ್ ಅಂತ ಹೇಳಿದರೆ ಬಿಟ್ವೀನ್ ದೀಸ್, ಇವುಗಳ ಮಧ್ಯ ದ ಡಿವೈನ್ ಸೋಲ್ ಈಸ್ ಇಂಡಿಪೆಂಡೆಂಟ್, ಮತ್ತು ಈ ಒಂದು ಆತ್ಮ ಯಾವಾಗಲೂ ಸ್ವತಂತ್ರವಾಗಿರುತ್ತೆ. ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ. ಆದರೆ ಉಳಿದಿರ್ತಕ್ಕಂತಹ ಎಲ್ಲ ಜಗತ್ತೇನಿದೆ ಅದು ಹಿಯರ್ ಇಲ್ಯೂಷನರಿ ಅಂತಂದರೆ ಈ ಒಂದು ಜಗತ್ತು ಏನಾಗಿದೆ, ಭ್ರಮೆಯಿಂದ ಕೂಡಿರ್ತಕ್ಕಂಥದ್ದು. ದ ಡಿವೈನ್ ಸೋಲ್ ಆ್ಯಂಡ್ ದ ಹ್ಯೂಮನ್ ಸೋಲ್ ಹ್ಯಾವ್ ಅ ಲಾರ್ಡ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್. ದೇವರ ಒಂದು ಆತ್ಮ ಅಥವಾ ಪರಮಾತ್ಮ ಮತ್ತು ಈ ಜೀವಾತ್ಮನಿಗೂ ಸೇವಕ ಮತ್ತು ದೇವರ ಅಂತಕ್ಕಂಥದ್ದು, ಅಥವಾ ಇಲ್ಲಿ ಸ್ವಾಮಿ ಮತ್ತು ಭಕ್ತ ಅಂತಕ್ಕಂಥ ಒಂದು ಏನಿದೆ ರಿಲೇಷನ್ಶಿಪ್ ಸಂಬಂಧವಿದೆ. ಸ್ವಾಮಿ ಮತ್ತು ಸೇವಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ಇವರ ಪ್ರಕಾರವಾಗಿ ದ ಲಾರ್ಡ್ ವಿಷ್ಣು ಆರ್ ನಾರಾಯಣ ಅಲೋನ್ ಈಸ್ ಸುಪೀರಿಯರ್. ವರ್ಷಿಪ್ ಆಫ್ ಲಾರ್ಡ್ ವಿಷ್ಣು ಕ್ಯಾನ್ ಎಲಿವೇಟ್ ದ ಹ್ಯೂಮನ್ ಸೋಲ್ ಆ್ಯಂಡ್ ದಸ್ ಎನೇಬಲ್ ಟು ದ ಅಟ್ಟೇನ್ ಮೋಕ್ಷ. ವಿಷ್ಣುವನ್ನು ಪೂಜಿಸುವ ಮುಖಾಂತರವಾಗಿ ನಾವು ಮುಕ್ತಿಯನ್ನು ಸಾಧಿಸಬಹುದು ಅಂಥೇಳಿ ಇಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. ನಾವು ಯು ಆರ್ ಗೋಯಿಂಗ್ ಟು ಸಿ ದ ವರ್ಕ್ಸ್ ಆಫ್ ಮಧ್ವಾಚಾರ್ಯ. ಗೀತ ತಾತ್ಪರ್ಯ ನಿರ್ಣಯ ಆ್ಯಂಡ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ವಿಷ್ಣು ತಾತ್ಪರ್ಯ ನಿರ್ಣಯ. These are the main works of Madhvacharya. Later the philosophy of Madhvacharya was popularized by here. ಇವರ ಈ ಒಂದು ತತ್ವಜ್ಞಾನವನ್ನು ಮುಂದೆ ಯಾರು ಪದ್ಮನಾಭ ತೀರ್ಥರು ಅಂತ ಬರ್ತಾರೆ, ಪದ್ಮನಾಭ ತೀರ್ಥರು ಏನು ಮಾಡ್ತಾರೆ, ಮತ್ತು ನರಹರಿ ತೀರ್ಥರು ಅಂತ ಬರ್ತಾರೆ, ಆಮೇಲೆ ವಿಜಯೇಂದ್ರ ತೀರ್ಥರು ಅಂತ ಬರ್ತಾರೆ, ಮತ್ತು ವಾದಿರಾಜ ತೀರ್ಥರು ಅಂತ ಬರ್ತಾರೆ. ಇವರ ಒಂದು ಫಿಲಾಸಫಿಯನ್ನು ಏನು ಮಾಡಿದ್ರು, ಪ್ರಚಾರಗೊಳಿಸಿದ್ರು ಅಂಥೇಳಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಬಸವೇಶ್ವರು ಅಂತಕ್ಕಂಥ ಒಂದು ಟಾಪಿಕನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು ಸ್ನೇಹಿತರೆ.